ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ತುರುವೇಕೆರೆಯಲ್ಲಿ ಸೋಮವಾರ ಸಂತೆ ಫುಲ್ಲು ರಶ್ಶು, ಹೆವಿ ರಶ್ಶು. ಹೆಂಗಿದೆ ನೋಡಿ. ಹೆಂಗೆ ಯಾಕಪ್ಪ ರಶ್ಶು ಅಂತಂದರೆ ಇನ್ನೊಂದು 15 ದಿವಸದ ಒಳಗಡೆ ಎಲ್ಲ ಸುತ್ತಮುತ್ತ ಊರುಗಳಲ್ಲಿ ಜಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರ ಫುಲ್ ರಶ್ಶು. ಜಾತ್ರೆ ನಡೆಯೋದ್ರಲ್ಲಿ ನಮ್ಮ ಸೋಮವಾರ ಸಂತೆ ಅಂದ್ರೇ ಒಂದು ದೊಡ್ಡ ಜಾತ್ರೆ. ಸಂತೆ ವಿಶೇಷತೆ ಏನಪ್ಪ ಅಂತಂದರೆ ವಾರಕ್ಕೊಂದ್ಸಲ ನಡೆಯೋದು ಸೋಮವಾರ. ಎಲ್ಲ ಸಿಗುತ್ತೆ. ಬೆಳಿಗ್ಗೆ ಬಾಳೆಕಾಯಿ ಸಂತೆ ನಡೆಯುತ್ತೆ, ಕುರಿ ಸಂತೆ ನಡೆಯುತ್ತೆ, ಕುರಿ ವ್ಯಾಪಾರ, ಕೋಳಿ ವ್ಯಾಪಾರ ನಡೆಯುತ್ತೆ, ಬೆಣ್ಣೆ ವ್ಯಾಪಾರ ನಡೆಯುತ್ತೆ. ಹಳ್ಳಿಲಿ ಏನೇನು ಸ್ಪೆಷಲ್ ಇದೆಯೋ ಎಲ್ಲ ಥರದ್ದು ನಡೆಯುತ್ತೆ. ಇವರಿಬ್ಬರು ನಮ್ಮೂರು ಪಕ್ಕದವ್ರೆ. ನಾನು ಇಲ್ಲೇ ತರಕಾರಿ ತಗೊಳ್ಳೋದು. ಸೊ ಸ್ಪೆಷಲಾಗಿ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ತರಕಾರಿ ತಗೊಂಡು ಇನ್ನೂ ಸ್ವಲ್ಪ ನಿಮ್ಗೆ ಏನೇನೋ ತೋರಿಸೋದಿದೆ ಎಲ್ಲ ತೋರಿಸ್ತೀನಿ. ಸಂತೆಲಿ ಮಳ್ಳೆ ಹಚ್ಚಿದ್ರೆ ಮಳ್ಳೆ ಇಳಿಯಲ್ಲ ಕೆಳಗೆ. ಅಷ್ಟೊಂದು ಜನ ಮೇಲೆ ಕೆಳಗೆ ಓಡಾಡ್ತಾರೆ. ಫುಲ್ಲು ರಶ್ ಇದೆ, ಹೆವಿ ರಶ್ಶು ಸಂತೆ. ಈರುಳ್ಳಿ, ಬೆಳ್ಳುಳ್ಳಿ ಯಾವಾಗಲೂ ಇಲ್ಲೇ ಇರ್ತಾರೆ. ನನಗೊಂದು ಕೀ ಬೇಕಿತ್ತು, ಕೀ ಸೆಟ್ ತಗೊಳ್ಳೋಣ ಅಂತ ಕೀ ಸೆಟ್ ತೊಗೊಂಡೆ ಒಂದು. ಅದು ಡೂಪ್ಲಿಕೇಟು ಸಿಗುತ್ತೆ ಕೀಗಳೆಲ್ಲ ಫುಲ್ಲು. ನಮ್ಮ ಸಂತೆ ನನಗೆ ಸ್ಪೆಷಲ್ಲು, ಏನೇನು ಸಿರಲ್ವೋ ಎಲ್ಲ ಸಿಗುತ್ತೆ. ನನಗೆ ಇದು ನೋಡ್ರಿ ಸ್ಪೆಷಲ್ಲು, ಸೀಗಡಿ ಮತ್ತು ಕರ್ಮೀನು ಅಂತ. ನೋಡ್ರಿ, ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೂದಗಡ್ಡಿ, ಸೋಪು, ಏನೇನು ನೋಡಿರಲ್ವ ಸ್ಪೆಷಲ್ ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ. ಈ ಕಡೆ ಎಲ್ಲ ಸ್ವಲ್ಪ ದಿನಸಿ ಅಂಗಡಿ ಸಾಮಾನು ಐಟಮ್ ಹಾಕ್ತಾ ಇರ್ತದೆ. ದಿನಸಿ ಸಾಮಾನು ಸಿಗುತ್ತೆ ಈ ಕಡೆ. ಸ್ಪೆಷಲ್ ಏನಪ್ಪ ಅಂದ್ರೆ ಉಡುಸ್ಲಮ್ಮನ ದೇವಸ್ಥಾನ ನೋಡ್ರಿ, ಕಾಣಿಸ್ತಾ ಇದೆಯಾ? ಉಡುಸ್ಲಮ್ಮನ ದೇವಸ್ಥಾನ ಇನ್ನೊಂದು ವಾರ ಜಾತ್ರೆ ನಡಿಬೋದು ಇಲ್ಲಿ ನೋಡ್ರಿ. ಇಲ್ಲಿ ಒಂದು 2-3 ಜನ ಸುಣ್ಣ ಮಾರೋದಿಲ್ಲ. ಉಡುಸ್ಲಮ್ಮನ ದೇವಸ್ಥಾನ ಮುಂದೆನೇ ಇರ್ತಾರೆ. ಇಲ್ಲಿ ಸ್ಪೆಷಲ್ಲು ವೀಳ್ಯದೆಲೆ ಅಡಿಕೆ. ಇದ್ರ ಬೆಳಿಗ್ಗೆ 8 ಗಂಟೆ 9 ಗಂಟೆ ಒಳಗಡೆ ಬೆಣ್ಣೆ ವ್ಯಾಪಾರ ನಡೆಯುತ್ತೆ. ಇದ್ರ ಆಪೋಸಿಟ್